ಇಲ್ಲ ಜಿದ್ದಾಜಿದ್ದೇನು ಆಗಿಲ್ಲ ರೀ, ಕೆಲವೊಂದು ತಾಲೂಕು ಅಷ್ಟೇ ಆಗ್ಬೋದು. ಯಾಕಂದ್ರೆ ನಾ ಏನಿಲ್ಲ ಖಾನಾಪುರ ಸ್ಟಾರ್ಟ್ ಮಾಡಿ ನಿಪ್ಪಾಣಿ ಇವತ್ತು ಸಮಾರೋಪ ಮಾಡಿ 11 ತಾಲೂಕು ಆಯ್ತು ನಮ್ಮದ್ರೆ. ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದ್ರೆ ಅದು ಆಗಸ್ಟ್ ಎಂಡಿಗೆ ಮಾಡ್ತಾರೆ. ಸೊ ಜಿದ್ದಾಜಿದ್ದು ಏನಿಲ್ಲ ರೀ, ಸಮಾಧಾನಲಿ ನಾನು ಏನಿಲ್ಲ ಶಾಂತಲಿ ಚುನಾವಣೆ ಮಾಡ್ಬೇಕಂತ ನಮ್ದೆಲ್ಲ ಇಚ್ಛಾ ಅದೇ ರೀ. ಅಂದರೆ ಎಲ್ಲರನ್ನ ಏನಿಲ್ಲ ಇದೇ ರೀ, ಸತೀಶ್ ಜಾರಕಿಹೊಳಿ ಅವರು ರೀ, ಪ್ರಭಾಕರ್ ಕೋರೆ ಸಾವ್ಕಾರು, ಲಕ್ಷ್ಮಣ್ ಸವದಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಅಣ್ಣಾಸಾಬ್ ಜೊಲ್ಲೆ ಎಲ್ಲರೂ ಟೀಮ್ MLAಗಳು ಎಕ್ಸ್ MLA ಎಲ್ಲ ಕರ್ಕೊಂಡು ಸಮಾಧಾನಲಿ ಎಲೆಕ್ಷನ್ ಮಾಡಬೇಕು. ಜಿದ್ದಾಜಿದ್ದಿ ಆಗಬಾರ್ದು. ಜಿದ್ದಾಜಿದ್ದಿ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದೆ. ಅಷ್ಟು ಮೀರಿ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು. ಚುನಾವಣೆ ಆತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತೀವಿ. ಈಗ ನಾನು ಅತಿ ಮಾಡೋದಿಲ್ಲ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ. ನಾನು ಬ್ಯಾಂಕಿಗೂ ನಿಲ್ಲೋದಿಲ್ಲ, ಅಧ್ಯಕ್ಷವಾಗಲು ಸ್ಪಷ್ಟವಾಗಿದ್ದೇನೆ ರೀ. ಬೇರೆದವ್ರು ನಿಲ್ತಾರೋ ಇನ್ನೂ ಗೊತ್ತಿಲ್ಲ ರೀ. ಅದಕ್ಕೆ ಯಾಕೆಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ದಾಗ ಎಲ್ಲ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಸಿಗ್ತಾಯಿದ್ರಿ. ಅಲ್ಲ ಈಗ ನಾವು ಇನ್ನು ಸೋಲಿಸ್ಬೇಕಂತ ಎಲ್ಲಿ ಮಾಡಿದ್ವು ನಾವು ಈಗ ಆ ಥರ ಎಲ್ಲ. ನಾ ಏನಿಲ್ಲ ಹುಕ್ಕೇರಿ ಇನ್ನೊಂದು ತಾಲೂಕಿಗೆ ಚುನಾವಣೆ ಮಾಡಬಾರ್ದು ಇನ್ನೂ ಗೊತ್ತಿಲ್ಲ. ಅಲ್ಲಿ ಲೋಕಲ್ ಮುಖಂಡರು ಬಂದು ಅಥವಾ ಅಲ್ಲಿ ಸೊಸೈಟಿಯವ್ರು ಬಂದು ನೀವು ಕ್ಯಾಂಡಿಡೇಟ್ ಹಾಕಂದಾಗ ನಮಗೆ ಬಿಡೋಕೆ ಹೆಂಗೆ ಬರ್ತದೆ, ಅವರೇ ಜನ ಹಾಕಂದಾಗ ಅವ್ರು ಬ್ಯಾಡ್ ಅಂದರೆ ಬಿಡ್ತು, ಅಲ್ಲಿ ಜನ ನಿಲ್ಲಿಸಂದ್ರೆ ನಿಲ್ಲಿಸ್ತೀವಿ ರೀ. ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ರಮೇಶ್ ಕತ್ತಿಯವ್ರಿಗೆ ನಾವೇನು ವಿರೋಧ ಮಾಡೋದಿಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ರಾಜಕೀಯವಾಗಿ ನಮಗೆ ಅವ್ರಿಗೆ ವ್ಯತ್ಯಾಸ ಇದೆ ರೀ.